ಹೆಲೋ, ಬನ್ನಿ ವಿಕ್ರಾಂತ್, ನಿಮ್ಗೋಸ್ಕರನ ಕಾಯ್ತಾ ಇದ್ದೆ. ಹಲೋ ಸುಜಾತ, ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ, ಯಾಕಂತ ನಿಮ್ಗೆ ಗೊತ್ತಿಲ್ವಾ? ಅರ್ಥ ಆಗ್ಲಿಲ್ಲ ಸುಜಾತ ನಿನ್ನ ಮಾತಿನ ಅರ್ಥ. ಒಬ್ಬಳು ತಂಗಿ ತನ್ನ ಅಣ್ಣನ ಹಾದಿಯನ್ನೇ ಕಾಯ್ತಾ ಇರ್ತಾಳೆ, ಒಬ್ಬಳು ತಾಯಿ ತನ್ನ ಮಗನ ಹಾದಿಯನ್ನೇ ಕಾಯ್ತಿರ್ತಾಳೆ, ಒಬ್ಬಳು ಸೂಳೆ ಮೆಂಡನ ಹಾದಿಯನ್ನೇ ಕಾಯ್ತಾ ಇರ್ತಾಳೆ. ಅದರಲ್ಲಿ ನಿನ್ನದು ಯಾವ ಹಾದಿ? ಅದರಲ್ಲಿ ಮೂರನೇ ಹಾದಿ ಅಂತ ತಿಳ್ಕೊಳ್ಳಿ. ಅಂದರೆ ಹೌದು ವಿಕ್ರಾಂತ್, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದರೆ ಹೇಳುವಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು ನೋಡಿ. ನಾನು ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ನಾನು ನಿಮ್ಮನ್ನೇ ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ ನೋಡಿ. ನೀವು ಮಾತ್ರ ನನ್ನ ಕೈ ಬಿಡಬೇಡಿ. ನಾನು ಅಷ್ಟೇ ಸುಜಾತ, ನೀನು ಯಾವಾಗ ಈ ಊರಿಗೆ ಕಾಲಿಟ್ಟು ಅಂದೇ ನಿನ್ನ ಇಷ್ಟಪಟ್ಟಿದ್ದೆ. ನಿಮ್ಮ ಅಣ್ಣಗೆ ಹೆದರಿ ಸುಮ್ಮಿದ್ದೆ ಅಷ್ಟೇ. ಇದೇ ಈ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರದೆ? ಐ ಲವ್ ಯು ವಿಕ್ರಾಂತ್, ಐ ಲವ್ ಯು.